ನಮಸ್ತೆ ವೀಕ್ಷಕರೇ, ನಾನು ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚಿನ್ನದ ಬೆಲೆಯನ್ನ ತಿಳಿಯೋಣ. ಅದು ಜಾಸ್ತಿ ಆಗತ್ತಾ ಮತ್ ಕಮ್ಮಿ ಆಗತ್ತಾ? ಏನಪ್ಪಾ ಅಂದ್ರೆ ಚಿನ್ನದ ರೇಟು ಇಷ್ಟು ಗಗನಕ್ಕೇರ್ತಾ ಇದೆ ಅಂತ ಯಾಕೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಚಿನ್ನದ ರೇಟ್ ಜಾಸ್ತಿ ಆಗತ್ತೆ ಅಂತ. ಆದ್ರೆ ಯಾಕೆ ಅಂತ ಯಾರು ಪ್ರತಿಯೊಬ್ರು ಬಿಡಿಸಿ ಹೇಳ್ತಾ ಇಲ್ಲ. ಈ ಕಳೆದ 2 ವರ್ಷಗಳಿಂದನೂ ಚಿನ್ನದ ರೇಟ್ ಸ್ವಲ್ಪನೇ ಮೇಲೆ ಏರ್ತಾನೆ ಇದೆ. ಸ್ವಲ್ಪನೇ ಫಸ್ಟ್ ಈಗ 2022 23ರಲ್ಲಿ ಒಂದು 4,000 4,500 ಇದ್ದಿದ್ದು ಚಿನ್ನ ಇವತ್ತು ಬಂದು 10,000 11,000 ಗಡಿ ದಾಟಿದೆ. 13,000 ದಾಟಿತ್ತು. ಇವಾಗ ಮತ್ತೆ ಡೌನ್ ಆಗ್ತಾ ಬರ್ತಾ ಇದೆ. ಯಾಕಪ್ಪ ಎಷ್ಟೊಂದು ಚಿನ್ನದ ರೇಟ್ ಏರ್ತಾ ಇದೆ ಅಂದ್ರೆ ಯಾವ ಗ್ರಹದಿಂದ ಏರ್ತಾ ಇದೆ ಅನ್ನೋದನ್ನ ನಮಗೂ ಸ್ವಲ್ಪ ಹೇಳೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಇವಾಗ ಕಳೆದ 2 ವರ್ಷಗಳಿಂದ ಬಂದು ಗ್ರಹಗಳು ಚೇಂಜ್ ಆಗ್ತಾನೆ ಇದೆ, ಬದಲಾವಣೆ ಆಗ್ತಾನೆ ಇದೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕು ಅಂದ್ರೆ ಹೊರದೇಶದಲ್ಲಿ ಆಗ್ತಾ ಇರೋಂಥದ ನಮ್ಗೆ ಏನು ಯುದ್ಧಗಳಿರ್ಬೋದು, ಅದರಿಂದನೂ ಸ್ವಲ್ಪ ಇದ್ರ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಗ್ರಹಗಳು ಬೇರೆ ಬದಲಾವಣೆ ಆಗ್ತಾನೆ ಇದೆ. ಗ್ರಹಗಳ ಬದಲಾವಣೆಯಿಂದನೂ ಚಿನ್ನದ ರೇಟು ಮತ್ತೆ ಬೆಳ್ಳಿ ರೇಟು ಸ್ವಲ್ಪ ಏರ್ತಾನೆ ಇದೆ. ಒನ್ ಬೈ ಯಾವ ಗ್ರಹದಿಂದ ಈ ತರ ಏರ್ತಾ ಇದೆ ಅಂತಂದ್ರೆ ಇದು ಬಂದು ಗುರುಗ್ರಹದಿಂದ. ಗುರು ಬಂದು ನಿಮ್ಗೆ ಕುಜನ್ ಮನೆಯಲ್ಲಿ ಮೇಷರಾಶಿಯಲ್ಲಿ ಇರೋವರೆಗೂ ಅಂತ ದುಬಾರಿಯಾದ ರೇಟ್ ಏನ್ ಜಾಸ್ತಿ ಆಗಿರ್ಲಿಲ್ಲ. ತಕ್ಕ ಮಟ್ಟಿಗಿತ್ತು. ಒಂದು 5,000 5,500ವರೆಗೂ ಇತ್ತು ಇದು ನಿಮ್ಗೆ ಚಿನ್ನದ ಬೆಲೆ. ಮತ್ತೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಲ್ಲೂ ಒಂದು 6,000 6,500 ಈ ಮಟ್ಟದಲ್ಲೇ ಇತ್ತು ಅಂತ ತುಂಬಾ ಏನು ಜಾಸ್ತಿ ಆಗಿರ್ಲಿಲ್ಲ. ಯಾವಾಗ ಗುರುಗ್ರಹ ಬಂದು ಮಿಥುನ ರಾಶಿಗೆ ಅಂದ್ರೆ ಮಿಥುನ ರಾಶಿ ಬುಧನ ಮನೆಗೆ ಗುರುಗ್ರಹ ಬಂದಾಗಿದ್ದ ಒಂದೇ ಒನ್ ಬೈ ಗೋಲ್ಡ್ ರೇಟು ಏರ್ತಾನೆ ಇದೆ, ಕಮ್ಮಿ ಆಗ್ತಾನೇ ಇಲ್ಲ. ನಿಮ್ಗೆ 7,000 8,000 9,000 ಒಂಥರ ತುಂಬಾ ಹೆಂಗೆ ಅಂದ್ರೆ ಕಬ್ಬಿಣದ ಕಡ್ಲೆ ಅಂತಾನೆ ಹೇಳ್ಬೋದು. ಆ ತರ ನಿಮ್ಗೆ ಹೋಗ್ತಾನೇ ಇದೆ. ರೇಟ್ ಕಮ್ಮಿ ಆಗೋ ಸೂಚನೆನೇ ಸಿಗ್ತಾ ಇರ್ಲಿಲ್ಲ. ಒಂದು 13,000 14,000ವರೆಗೂ ಬಂದ್ ನಿಂತಿದೆ ಅಂತಾನೆ ಹೇಳ್ಬೋದು ಚಿನ್ನದ ರೇಟು. ಇದು ಮತ್ತೆ ಗುರುಗ್ರಹ ಬಂದು ನಿಮ್ಗೆ ಕಟಕ ರಾಶಿ ಬಂದ ನಂತರ ಏನಾಯ್ತು ಅಂದ್ರೆ ಸ್ವಲ್ಪ ಅದರಲ್ಲಿ ಏರಿಳಿತಗಳು ಏನಂದ್ರೆ ಸ್ವಲ್ಪ ಜಾಸ್ತಿ ಆಗೋದು ಕಮ್ಮಿ ಆಗೋದು, ಜಾಸ್ತಿ ಆಗೋದು ಕಮ್ಮಿ ಆಗೋದು, ಹಿಂಗೆ ವೇರಿಯೇಷನ್ ಆಗ್ತಾನೆ ಇದೆ. ಮತ್ತೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಗುರುಗ್ರಹ ಬಂದು ಮಿಥುನ ರಾಶಿಗೆ ಬರ್ತಾರೆ. ಮಿಥುನ ರಾಶಿಗೆ ಬಂದಾಗ್ಲೂ ಸ್ವಲ್ಪ ಇದು ಏರಿಳಿತಾನೇ ಇರುತ್ತೆ. ಒಂದೇ ಸರಿ ನಿಮ್ಗೆ ಜಾಸ್ತಿ ಆಗೋದು ಕಮ್ಮಿ ಆಗೋದು, ಜಾಸ್ತಿ ಆಗೋದು ಕಮ್ಮಿ ಆಗೋದು, ಹೀಗೆ ಇದೇ ಫ್ಲೋನಲ್ಲೇ ನಡೀತಾ ಇರುತ್ತೆ ನಿಮ್ಗೆ. ಇನ್ನು ಅದು ಜಾಸ್ತಿ ಆಗೋದು ಕಮ್ಮಿ ಆಗೋದೇ ತೋರಿಸ್ತಾ ಇರುತ್ತೆ. ಒಂದೇ ಸರಿ ಜಾಸ್ತಿನೂ ಆಗಲ್ಲ, ಒಂದೇ ಸರಿ ಕಮ್ಮಿನೂ ಆಗಲ್ಲ. ಈ ಗುರುಗ್ರಹ ಬಂದು ಇನ್ನು ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದು ಚಿನ್ನದ ಬೆಲೆ ಇವಾಗ ಏನ್ 12,000 13,000 ಇದೆಯೋ ಇದು ಬಂದು ನಿಮ್ಗೆ 20,000 ದಾಟುತ್ತೆ ಗಡಿ. 22,000ವರೆಗೂ ರೀಚ್ ಆಗ್ಬೋದು. ಮ್ಯಾಕ್ಸಿಮಮ್ 20,000 ಅಂತ ಹಾಗೆ ಆಗತ್ತೆ. ಅದಕ್ ಮೇಲೆ ಇನ್ನೂ 2,000 ಎಕ್ಸ್ಟ್ರಾನು ಆಗ್ಬೋದು, ಇಲ್ಲ ಅಲ್ಲಿಗೆ ಬಂದು ಕೂಡ ನಿಂತ್ಕೊಬಹುದು. 20ರಿಂದ 25ರೊಳಗಂತೂ ಹಾಗೆ ಆಗತ್ತೆ. 20,000ದಿಂದ 25,000 ಚಿನ್ನದ ರೇಟ್ ಹಾಗೆ ಆಗತ್ತೆ. ಅದ್ ಯಾವಾಗಪ್ಪ ಆಗತ್ತೆ ಅಂತಂದ್ರೆ ನಮ್ಗುನು ನಾನು ಇನ್ನೇನಿಲ್ಲ ಕಮ್ಮಿ ಆಗಿದೆ ಜಾಸ್ತಿ ಆಗಲ್ಲ ಅಂತ ತಿಳ್ಕೊಂತಾ ಇರ್ತೀವಿ. ಆದ್ರೆ ಇಲ್ಲ, ಗುರುಗ್ರಹ ಯಾವಾಗ ಸಿಂಹ ರಾಶಿಗೆ ಬರ್ತಾನೆ, ಯಾವಾಗ ಕಟಕದಿಂದ ಸಿಂಹ ರಾಶಿಗೆ ಬರ್ತಾನೆ ಮತ್ತೆ ಏರಿಳಿತ ಸ್ಟಾರ್ಟ್ ಆಗತ್ತೆ. ಕಟಕದಲ್ಲಿದ್ದಾಗ ಡೌನ್ ಆಗುತ್ತೆ ಮತ್ ಜಾಸ್ತಿ ಆಗತ್ತೆ, ಡೌನ್ ಆಗುತ್ತೆ ಮತ್ ಜಾಸ್ತಿ ಆಗತ್ತೆ. 1ನೇ ತಾರೀಕು ನವೆಂಬರ್ ತಿಂಗಳು 2026ರಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ ಗುರುಗ್ರಹ. ಕಟಕದಿಂದ ಸಿಂಹ ರಾಶಿಗೆ ಬರ್ತಾನೆ. ಮತ್ತೊಂದ್ ಸ್ವಲ್ಪ ಜಾಸ್ತಿ ಆಗೋದು ಕಮ್ಮಿ ಆಗೋದು ಇದೇ ಏರಿಳಿತದಲ್ಲೇ ಹಿಂಗೆ ಸ್ವಲ್ಪ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಮತ್ತೆ 25ನೇ ತಾರೀಕು ಜನವರಿ 2027ಕ್ಕೆ ಕಟಕ ರಾಶಿಗೆ ಗುರುಗ್ರಹ ಮತ್ತೆ ರಿಟರ್ನ್ ಬರ್ತಾನೆ. ಅವಾಗ್ಲೂ ಮತ್ತೆ ಇದೇ ಏರಿಳಿತಾನೇ ಆಗತ್ತೆ. ಇನ್ನು 26ನೇ ತಾರೀಕು ಜೂನು 2027ರಲ್ಲಿ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ಪ್ರವೇಶ ಮಾಡ್ತಾರಲ್ಲ, ಆವಾಗ ಮತ್ತೆ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಬರುತ್ತೆ. 2027ರ ನಂತರ ನಿಮ್ಗೆ ಚಿನ್ನ ಒಂಥರ ಗಗನಕ್ಕೆ ಏರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟು ಮುಟ್ಟುತ್ತೆ ಅನ್ನೋದು ಇನ್ನು ನಿಖರವಾಗಿ ಗೊತ್ತಿಲ್ಲ. ಆದ್ರೆ ಒಂದ್ 20,000 ಮೇಲಂತೂ ದಾಟುತ್ತೆ. ಅದಕ್ ಮೇಲ್ ಕಮ್ಮಿ ಅಂತೂ ಆಗಲ್ಲ. 20,000 ಅಂತೂ ದಾಟುತ್ತೆ. ಒಂಥರ
ಕಬ್ಬಣದ ಕಡ್ಲೆ ಅಂತಾನೆ ಹೇಳ್ಬೋದು. ಚಿನ್ನ ತಗೊಳಕ್ಕಾಗತ್ತಾ ನಮ್ಗೆ ಅನ್ನೋ ಪರಿಸ್ಥಿತಿನೇ ಬಂದ್ಬಿಡುತ್ತೆ ಯಾರಿಗಾದ್ರೂ. ಯಾಕೆಂದ್ರೆ ಹೋಗ್ತಾನೆ ಇರುತ್ತೆ. ಈ ಗುರುಗ್ರಹ ಬಂದು ಚಿನ್ನಕ್ಕೆ ಅಧಿಪತಿ ಆಗಿರ್ತಾನೆ. ಅವನು ಯಾವ್ಯಾವ ಮನೆಯಲ್ಲಿ ಕುತ್ಕೊಂಡಿರ್ತಾನೋ ಆ ಮನೆಯಿಂದ, ಅಂದ್ರೆ ಇಂಥದೇ ಮನೆ ಅಂತಲ್ಲ, 1-2-3 ಮನೆಗಳಲ್ಲಿ ಕೂತ್ಕೊಂಡಾಗ ಅದು ಚಿನ್ನ ರೇಟ್ ಜಾಸ್ತಿ ಆಗ್ತಾ ಬರುತ್ತೆ. 2027 ನಂತರ ಚಿನ್ನ ತುಂಬಾ ದುಬಾರಿ ಆಗುತ್ತೆ ಅಂತಾನೆ ಹೇಳ್ಬೋದು. ಇದನ್ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ 2027 26ವರೆಗೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಸ್ವಲ್ಪ ಮೇಲೋಗೋದು ಕೆಳಗ್ ಬರೋದು, ಮೇಲೋಗೋದು ಕೆಳಗ್ ಬರುತ್ತೆ. 2027 6ನೇ ತಿಂಗಳ ನಂತರ 26ನೇ ತಾರೀಕು ನಂತರ ಕಟಕ ರಾಶಿಯಿಂದ ಸಿಂಹ ರಾಶಿ ಗುರು ಚೇಂಜ್ ಆದ ನಂತರ ಚಿನ್ನದ ರೇಟು ನಿಮ್ಗೆ ದುಬಾರಿ ಆಗುತ್ತೆ. ತುಂಬಾ ತಗೊಳ್ಳೋರ್ಗಂತೂ, ಸಣ್ಣ ಮಟ್ಟದಲ್ಲಿ ಇರೋರ್ಗಂತೂ ಚಿನ್ನ ಕೊಂಡ್ಕೊಳ್ಳೋದು ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಇದನ್ನ ಆದಷ್ಟು ಬೈ ಮಾಡೋ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಯಾವಾಗ ಕಮ್ಮಿ ಆಗಿರುತ್ತೋ ಅವಾಗ ತೆಗ್ದಿಟ್ಕೊಂಡ್ಬಿಡ್ಬೇಕು. ತುಂಬಾ ಜಾಸ್ತಿ ಆದಾಗ ತಗೊಳೋದಕ್ ಆಗಲ್ಲ ಅನ್ನೋ ಅಂತವ್ರು ಇವಾಗ ಏನಿದೆಯೋ ಈ ಟೈಮ್ ನಮ್ಗೆ ಕರೆಕ್ಟ್ ಆಗಿದೆ ಅನ್ನಿಸ್ದಾಗ ತಗೋಬಹುದು. ಅಂದ್ರೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಸ್ವಲ್ಪ ಹೀಗೆ ಇರುತ್ತೆ. 25ನೇ ಇಸ್ವಿ ಇರೋದು, 26-27ವರೆಗೂ ಸ್ವಲ್ಪ ಮೇಲೆ ಕೆಳಗೆನೆ ಹೋಗ್ತಾ ಇರುತ್ತೆ. ಇದಿಷ್ಟು ಚಿನ್ನದ ಬೆಲೆಯ ಬಗ್ಗೆ ಮಾಹಿತಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೊಸ ವಿಷಯಗಳೊಂದಿಗೆ, ಹೊಸ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.